ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಬೆಳಗಿನ ಜಾವ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ರಿ? ಇವತ್ತು ನೈಟೇ ಹೋಗಿ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ರ? ಹೌದು ಕಣ್ರಿ, ಯಾಕೆಂದ್ರೆ ಇವತ್ತು ನಮ್ಮ ರಿಲೇಟಿವ್ಸ್ ಮನೆ ಅಲ್ವಾ. ಸೊ ಹಾಗಾಗಿ ನಾವೇ ನೈಟೇ ಹೋಗಿ ಫುಲ್ ಅಂಡ್ ಫುಲ್, ಯಾಕೆಂದ್ರೆ ಅಲ್ಲಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಸಖತ್ತಾಗಿ ಚೆನ್ನಾಗಿತ್ತು. ಹಾಗಾಗಿ ನೈಟೇ ಬಂದುಬಿಟ್ಟಿದ್ವಿ. ನೈಟ್ ಪೂರ್ತಿ ಮನೆಯೆಲ್ಲ ಹೇಗಿದೆ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತಲೂ ಕೂಡ ನಾವು ತಗೊತಾ ಇದ್ವಿ. ಇನ್ನು ಬಸಪ್ಪ ಬರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಬಸಪ್ಪ ಬೆಳಗ್ಗೆ ಬಂದೇ ಬರ್ತಾರೆ ಕಣ್ರಿ. ನೀವು ಬಸಪ್ಪ ಬಂದು ಏನು ಮಾಡಿದ್ರು ಅಂತ ನೋಡ್ಬೇಕಾ? ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾವುದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ವೆಂಕಟೇಗೌಡ. ನೋಡಿ, ಕೆಳಗಡೆ ಅವರು ಅಂಗಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮಾಡ್ಕೊಂಡಿರುವಂಥ ಜಾಗ ಇದು. ಮೇಲ್ಗಡೆ ವಾಸ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಕಡೆ ಇದೇ ರೀತಿ ಟ್ರೆಂಡ್ ಅಲ್ವೇನ್ರಿ? ಸುಮ್ಮನೆ ಎಲ್ಲ ಹೋಗ್ಬಿಟ್ಟು ಬಾಡಿಗೆಗೆ, ರಿಲೀಸ್ಗೆ ಅವೆಲ್ಲ ಕಟ್ಕೊಂಡು ಕುಂತ್ಕೊಳ್ಳೋ ಬದಲು ನಮ್ಮ ಜಾಗದಲ್ಲಿ ಕೆಳಗಡೆ ಅಂಗಡಿ ಮಾಡ್ಕೊಳ್ಳೋಣ, ಮೇಲೆ ಇರೋದಕ್ಕೆ ಒಂದು ಮನೆ ಮಾಡ್ಕೊಳ್ಳೋಣ ಅಲ್ವಾ? ಯಾರಿಗೊಟ್ಟು ಯಾರಿಗಿಲ್ಲ ಈ ಸುವರ್ಣ ಅವಕಾಶ ಅನ್ನೋ ಹಾಗೆ ಅವರು ಆ ರೀತಿ ಮಾಡ್ಕೊಂಡಿದ್ದಾರೆ. ಅವರ ಐಡಿಯಾ ತುಂಬ ಚೆನ್ನಾಗಿದೆ. ಸೊ ನಮ್ಮ ಬಸಪ್ಪನವರು ಬೆಳಿಗ್ಗೆ ಆಗಮಿಸೇ ಬಿಟ್ಟರು. ಅಲ್ಲಿ ಮಹದೇಶ್ವರ ಬೆಟ್ಟ ಅಂದರೆ ದೇವಸ್ಥಾನದ ಹತ್ರ ಬಂದಾದ ನಂತರ ಬಸಪ್ಪನ ಹತ್ರ ಹೋಗ್ತಾರೆ, ಓಂಬಳೆ ಮಾಡಿಕೊಂಡು ಬರ್ತಾರೆ ಅಂದ್ಕೊಂಡ್ರೆ ಖಂಡಿತವಾಗ್ಲಿಲ್ಲ ಕಣ್ರೆ. ಯಾಕೆಂದರೆ ಓಂಬಳೆನ ಇದೇ ಸ್ಥಳದಲ್ಲಿ ಮಾಡ್ತಾರೆ, ಅಲ್ಲಿ ಮಾಡಿಸ್ಕೊಂಡಿಲ್ಲ ಅವರು. ಇವರಿಗೆ ಅಮ್ಮನವರು ಅಂದರೆ ದೇವರು ಬಂದಿರುತ್ತೆ, ನನ್ನ ಅಣ್ಣಯ್ಯ ಬರೋ ಗಂಟನೂ ಕೂಡ ಯಾರು ಪೂಜೆ ಪುರಸ್ಕಾರ ಮಾಡಬಾರ್ದು, ಕಳಸಗಳನ್ನ ಎತ್ತಬಾರ್ದು ಅಂತೇಳಿ ಅವ್ರಿಗೆ ಆರ್ಡರ್ನ ಮಾಡಿರ್ತಾರೆ. ಯಾಕೆ ಅಂತ ಕೇಳ್ತೀರಾ? ಇವರೆಲ್ಲ ಹಾಲು ಉಕ್ಸ್ಲಿಕ್ಕೆ ಟೈಮ್ ಆಗುತ್ತೆ, ಇನ್ನು ಕೆಲವೊಂದು ಅರ್ಧ ಗಂಟೆ ಅಷ್ಟೇ ಇರೋದು, ಏನಪ್ಪ ಮಾಡೋದು ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ದೇವ್ರು ಬಂದಂಥ ಮಾತಾಯಿಯವರು ಹೇಳ್ತಾರೆ, ನನ್ನ ಅಣ್ಣಯ್ಯ ಬರೋ ಗಂಟೆ ಯಾರು ಏನು ಮುಟ್ಟಬಾರ್ದು ಅಂತ ಅವ್ರನ್ನ ಗದರಿಸಿರ್ತಾರೆ. ಅವ್ರ ಮಾತಿಗೆ ಅಷ್ಟೇ ಗೌರವ ಕೊಟ್ಟು, ಅಂದರೆ ಅವರು ಅಂದರೆ ಅಮ್ಮನವರಿಗೆ ಅಷ್ಟೇ ಗೌರವ ಕೊಟ್ಟು ಅವರು ಅದೇ ರೀತಿ ಇರ್ತಾರೆ. ಸೊ ಬಸಪ್ಪನವರು ಬಂದ ಕೂಡಲೇ ಆ ದಂಪತಿ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಸೊ ಆ ದಂಪತಿಗಳು ಕೂಡ ಒಟ್ಟಿಗೆ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ ನೋಡಿ. ಒಬ್ಬರಾದ್ಮೇಲೆ ಒಬ್ಬರು ಅಂತೂ ಮಾಡಿಲ್ಲ. ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೀರ, ಒಬ್ಬರಾದ್ಮೇಲೆ ಒಬ್ಬರು ಮಾಡಿದ್ದಾರೆ. ಇವರು ಕೂಡ ಇಬ್ಬರು ಬಿಟ್ಟಿಲ್ಲ. ಇವರ ದಾಂಪತ್ಯ ಜೀವನ ನೂರಾರು ಕಾಲ, ಏಳೇಳು ಜನ್ಮಕ್ಕೂ ಇವರ ಬಾಂಧವ್ಯ, ಇವರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನೀವು ಹಾರೈಸೋಣ. ಭಗವಂತನು ಕೂಡ ಇವ್ರಿಗೆ ಆಶೀರ್ವಾದನ ಮಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಬಸಪ್ಪನ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಯಾಕೆ ಅಂತ ಕೇಳಿದ್ರೆ, ನಾನು ನಾಳೆ ಹೇಳಿದೆ ಹಾಲುಕ್ಸಕ್ಕೆ ಟೈಮ್ ಆಗ್ತೈತೆ, ಆಲ್ರೆಡಿ ಟೈಮ್ ಆಗೋಗಿದೆ, ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ ಇರೋದು ಅಂತ. ಕರೆಕ್ಟ್ ಟೈಮ್ಗೆ ನಮ್ಮ ಬಸಪ್ಪನವರು ಹೋಗಿ ಆ ಮನೆಯಲ್ಲಿ ಹಾಲು ಉಕ್ಸಿ ಬರ್ತಾರೆ. ಏಕೆಂದರೆ ಆ ಭಗವಂತನ ನಿರ್ಣಯ ಏನಿದೆ ಅನ್ನೋದನ್ನು ಬಲ್ಲವರು ಯಾರು ಅಲ್ವಾ? ಸೊ ಇದೆಲ್ಲ ಪೂಜೆ ಮುಗಿಸ್ಕೊಂಡು ನೋಡಿ, ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧಾನಗಳಿದೆ ಅಂತ ಹೇಳ್ತೀವಲ್ಲ, ಇದೇ ರೀತಿ ನೋಡಿ. ಕೆಲವರು ಬಿಂದಿಗೆಗಳಲ್ಲಿ ನೀರನ್ನ ತೊಗೊಂಡೋಗಿದ್ದಷ್ಟೇ ನಾವು ನೋಡಿದ್ದೀವಿ. ಇವರು ಫೋಟೋವನ್ನು ಕೂಡ ತೊಗೊಂಬಂದು ಪೂಜೆಯನ್ನು ಮಾಡಿ ಅವರ ಮನೆಯ ಗೃಹ ಪ್ರವೇಶಕ್ಕೆ ಇಲ್ಲಿಂದನೇ ತೊಗೊಂಡು ಹೋಗ್ತಿದ್ದಾರೆ. ಒಂದೊಂದು ಊರಿನಲ್ಲಿ, ಒಂದೊಂದು ಹಳ್ಳಿನಲ್ಲಿ, ಒಂದೊಂದು ಮನೆಯಲ್ಲೂ ಕೂಡ ಆ ಹಿರಿಯರು ಮಾಡ್ಕೊಂಬಂದಿರುವಂಥ ಸಂಪ್ರದಾಯವನ್ನು, ಪದ್ಧತಿಯನ್ನು ನಾವು ಯಾರೂ ಬಿಟ್ಟಿಲ್ಲ, ಮರ್ತಿಲ್ಲ. ನೋಡಿ, ತಲೆ ಮೇಲೆ 5 ಗಂಗೆ ಬಿಂದಿಗೆ, ಶಿವ ಪಾರ್ವತಿಯರಂತೆ ಮುಂದೆ ಕಳಸ, ಹಿಂದೆ ಫೋಟೋನ ಹಿಡ್ಕೊಂಡು ಎಲ್ಲರೂ ಸಾಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಒಂದು ಲೈನ್ಸ್ನ ನೋಡೋಕ್ಕೆ ಅಲ್ವಾ? ಬಹಳನೇ ಖುಷಿ ಆಗುತ್ತೆ ಈ ಥರ ಒಂದು ಲೈನ್ಸ್ನ ನೋಡೋಕ್ಕೆ. ಅಂತೂ ಇಂತೂ ಬಸವಪ್ಪ ಭಕ್ತರ ಮನೆಯ ಗೃಹ ಪ್ರವೇಶದ ಮನೆಯ ಹತ್ರ ತಲುಪಿಟ್ರು ಕಣ್ರಿ. ಅವ್ರ ಜೊತೆನೇ ನಡ್ಕೊಂಡು ಬಂದರು ನೋಡಿ. ಭಗವಂತನಿಗೂ ಕೂಡ ಒಂದು ಪಂಚೆಯನ್ನು ಕೂಡ, ಒಂದು ಮಡಿ ಬಟ್ಟೆಯನ್ನು ಕೂಡ ಹಾಕಿ ಅವರು ಕರ್ಕೊಂಡು ಬಂದಿದ್ದಾರೆ. ಸೊ ಸಿಂಪಲಾಗಿ ರೆಡಿ ಮಾಡಿದ್ರು ಕೂಡ ತುಂಬ ಸೊಗಸಾಗಿ ನಮ್ಮ ಬಸವಪ್ಪನವರು ಕಾಣ್ತಾ ಇದ್ದಾರೆ. ಅವ್ರ ಮನೆ ಹತ್ರ ಬಂದು ಬಸವಪ್ಪ ನಿಂತ್ಕೊತಾರೆ. ಸೊ ಎಲ್ಲರೂ ಸಾಲಾಗಿ ನಿಲ್ಲಿಸಿ ಒಂದು ದೃಷ್ಟಿಯನ್ನು ತೆಗಿತಾ ಇದ್ದಾರೆ. ಅಂದರೆ ಕೆಂಪು ನೀರಿನ ಆರತಿಯನ್ನು ಕೂಡ ಮಾಡ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಊರಲ್ಲೂ ಒಂದು ವಿಧಾನ ಅಂತಿರುತ್ತೆ, ಅದ್ರ ಪ್ರಕಾರನೇ ಮಾಡ್ತಿದ್ದಾರೆ. ಕೆಲವ್ರ ಕಡೆ 5 ಜನ ಮುತ್ತೈದೆಯರು ಮಾಡಬೇಕು ಅಂತ ಹೇಳ್ತಾರೆ, ಕೆಲವ್ರ ಕಡೆ 3, 1 ಈ ಥರ ಎಲ್ಲ ಮಾಡ್ತಾರೆ. ಸೊ ಅದು ಅವರವರ ಹಳ್ಳಿಗೆ, ಅವರವರ ಮನೆಗೆ ತಕ್ಕಂಥ ಒಂದು ಸಂಪ್ರದಾಯ ಇದ್ದೇ ಇರುತ್ತೆ. ಸೊ ಇದಾದ ನಂತರ ಬಸವಪ್ಪನವರು ಬಲಗಾಲಿಟ್ಟು ಮನೆಯ ಪ್ರವೇಶವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಮೇಲ್ಗಡೆ ಬಸವಪ್ಪನವರು ಹತ್ತಕ್ಕಾಗಲ್ಲ ಅಂತೇಳಿ ಕೆಳಗಡೆ ಕರ್ಕೊಂಬರ್ತಾರೆ. ಅದು ಬಸವಪ್ಪ ಬರೋಕ್ಕಿಂತ ಮುಂಚೆ ಹಸು ಕರುವನ್ನು ಕೂಡ ಕರೆಸಿ ಅದಕ್ಕೂ ಪೂಜೆ ಪುರಸ್ಕಾರವನ್ನು ಕೂಡ ಮಾಡಿ, ಅದಕ್ಕೂ ಒಂದು ಮಡಿ ಬಟ್ಟೆ ವಸ್ತ್ರವನ್ನು ಕೂಡ ಕೊಟ್ಟು ಎಲ್ಲವನ್ನು ಮಾಡ್ತಿರ್ತಾರೆ. ನೋಡಿ, ಆ ಜೋಡಿ ಹಸುಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಅಂದರೆ ನಮ್ಮ ಸೈಡೆಲ್ಲ ನಾಟಿ ಹಸು ಅಂತ ಹೇಳ್ತಾರಲ್ಲ, ಅದನ್ನೇ ಕರ್ಕೊಂಬರ್ತಾರೆ. ಸಿಟಿ ಕಡೆ ಅವೆಲ್ಲ ಆಲ್ಮೋಸ್ಟ್ ಸಿಗಲ್ಲ. ಸೀಮೆ ಹಸನ್ನೇ ಕೂಡ ಆ ಸೀಮೆ ಹಸನ್ನೇ ಗೋಮಾತೆ ಅಂದ್ಕೊಂಡು ಕರ್ಕೊಂಬರ್ತಾರೆ. ಎರಡೂ ಒಂದೇ ಅಂತ ಹೇಳ್ತಾರೆ. ಆದ್ದರಿಂದ ಅದು ಲಕ್ಷ್ಮಿಯ ಸ್ವರೂಪ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಆ ಮನೆಯ ಪುಟ್ಟ ಮಕ್ಕಳು ಕೂಡ ಬಸವಪ್ಪನಿಗೆ ಆರತಿಯನ್ನು ಮಾಡ್ತಾರೆ. ಅವು ಎದುರುಕೊಂಡು ಭಯ ಪಟ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ನಾವು ಮೊದಲೇ ಹೇಳ್ದಾಗೆ ಅವರು ಶಿವ ಪಾರ್ವತಿ ಅಂತೆ. ಈಗ ಎಷ್ಟೋ ಜನ ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಬರ್ತಾರಪ್ಪ, ಈ ಥರ ಪಂಚೆ ಹಾಕೊಳ್ಳೋಗಲ್ಲ, ನನಗೆ ಹರ್ಟ್ ಆಗುತ್ತೆ, ನನ್ನ ಫ್ರೆಂಡ್ಸ್ ಬರ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಅದರಲ್ಲೂ ಕೂಡ ಅವರು ಹಳೆಯ ಸಂಪ್ರದಾಯದಂತೆಯೇ ಕೂಡ ಬಂದಿದ್ರಲ್ಲ, ನಿಜಕ್ಕೂ ಅವರು ಗ್ರೇಟ್ ಕಂಡ್ರೆ, ಮೆಚ್ಕೊತಾನೆ ಇರಬೇಕು. ಸೊ ಈ ಒಂದು ಚಪ್ರದ ಹತ್ರನೂ ಕೂಡ ಬಸವಪ್ಪನವರು ಬಂದು ತಲುಪಿದ್ರು.
ಅಲ್ಲೂ ಪೂಜೆನ ಮುಗಿಸ್ಕೊಂಡು ಇಲ್ಲೂ ಕೂಡ ಇವರೆಲ್ರಿಗೂ ಕೂಡ ಮತ್ತೆ ದೃಷ್ಟಿ ಥರನೂ ಕೂಡ ತೆಗಿತಿದ್ರೆ, ಎರಡನೇ ಬಾರಿ ತೆಗಿತಿದ್ರೆ ಇಟ್ಸ್ ವೆರಿ ಡಿಫ್ರೆಂಟ್ ಅಂತಲೇ ಅನ್ಕೋಬಹುದು. ಇಲ್ಲಿ ಮಕ್ಕಳು ಇಲ್ಲಿ ಅಲ್ಲೆಲ್ಲ ದೊಡ್ಡವರು ತೆಗೆದ್ರು, ಇಲ್ಲಿ ಪುಟ್ ಮಕ್ಕಳು ತೆಗೆದ್ರು. ಏಕೆಂದರೆ ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತಾರೆ. ಆ ಮಕ್ಕಳು ಕೂಡ ಇಲ್ಲಿ ದೃಷ್ಟಿಯನ್ನು ತೆಗೆದು ಮನೆ ಒಳಗಡೆ ಬರ್ಮಾಡ್ಕೊತಾ ಇದ್ದಾರೆ. ಮೊದಲಿಗೆ ಕಳಸ ಬರಬೇಕು ಅಂತ ಹೇಳ್ತಾರೆ. ಸೊ ಪಂಜಿನ ಸೇವೆನೂ ಕೂಡ ಅಲ್ಲಿ ಮಾಡಿರ್ತಾರೆ. ಇವ್ರಿಗೆ ಅಮ್ಮನವ್ರು ಬಂದಿರ್ತಾರೆ. ಸೊ ಫಸ್ಟ್ ಇವ್ರನ್ನೇ ಬಸಪ್ಪ ಹೋಗಲಿ ಅಂತ ಒಂದು ಸೂಕ್ಷ್ಮೆಯನ್ನು ಕೂಡ ಕೊಡ್ತಾರೆ. ಇವರು ಹೋಗಿಬಿಡ್ತಾರೆ. ಇರೋದ ನಂತರ ಆ ಬಿಂದಿಗೆ ಎತ್ಕೊಂಡಿರುವಂಥ ಗಂಗೆ ಮಾತೆಯನ್ನು ಎತ್ಕೊಂಡಿರ್ತಕ್ಕಂಥ 5 ಜನ ಮುತ್ತೈದೆಯರು ಕೂಡ ಹೋಗ್ತಾರೆ. ಕಳಸ ಹೋಗುತ್ತೆ. ಅದಿಂದರೆ ಫೋಟೋಗಳು ಎತ್ಕೊಂಡು ಕೂಡ ಹೋಗ್ತಾರೆ. ನಮ್ಮ ಬಸಪ್ಪನವರು ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ ಕಂಡ್ರೆ. ಏಕೆಂದರೆ ಮೇಲ್ಗಡೆ ಸ್ಟೆಪ್ ಅಂತೂ ಹತ್ತಕ್ಕಾಗಲ್ಲ, ತುಂಬ ಚಿಕ್ಕ ಆಗಿತ್ತು ಜಾಗ. ಹಾಗಾಗಿ ಬೇಡ ಅಂತ ಹೇಳಿ ನಾವು ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತೀವಿ. ಏಕೆಂದರೆ ಅಲ್ಲಿ ಹತ್ತಕ್ಕಾಗಲ್ಲ, ಹತ್ತಿದ್ರು ಕೂಡ ಟರ್ನ್ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ. ನೋಡಿ, ನೀವೇ ಹೇಳ್ತೀರಿ ಇಲ್ಲಿ ಹತ್ತಿ ಯಾವ ರೀತಿ ಟರ್ನ್ ಮಾಡ್ಕೊಳಕ್ಕಾಗತ್ತೆ ಅಲ್ವಾ? ಆಗಲ್ಲ. ಹಾಗಾಗಿ ಬಸಪ್ಪನವರು ನೀವು ಬೇಡ, ಇಲ್ಲೇ ನೀವಿರಿ ಅಂತ ಹೇಳಿ ನಾವು ವಾಪಸ್ ಬಸಪ್ಪನವ್ರನ್ನ ಕರ್ಕೊಂಬಂದು ಅವ್ರಿಗೆ ಸ್ವಲ್ಪ ಒಣ ಹುಲ್ಲನ್ನು ತಂದು ಮೇಯೋದಕ್ಕೆಲ್ಲ ಹಾಕಿರ್ತೀವಿ. ಸೊ ಬಸಪ್ಪನವರು ಅಲ್ಲೇ ಸುಮಾರು ಹೊತ್ತುಗಳು ಅಲ್ಲೇ ಕಾಲ ಕಳ್ಕೊಂಡು ಇರ್ತಾರೆ. ಅದನ್ನು ಮೇವೆಲ್ಲ ತಿನ್ಕೊಂಡಿರ್ತಾರೆ. ಈ ಕಡೆ ಊಟನೂ ಕೂಡ ಬಂದಂತಹ ಒಂದು ನೆಂಟರಿಷ್ಟರುಗಳು ಊಟನೂ ಕೂಡ ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ತಾರೆ. ಮತ್ತು ಗೃಹ ಪ್ರವೇಶ ಫಂಕ್ಷನ್ ಊಟ ಅಂದರೆ ಕೇಳಬೇಕಾ? ವೆರೈಟಿ ಫುಡ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನನಗೆ ಊಟ ಅಂದರೆ ಬಹಳ ಇಷ್ಟ, ತಿನ್ನೋದಂದರೆ ಸಖತ್ ಇಷ್ಟ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಪೂರಿ ಮಾಡಲಿಕ್ಕೆ ಹಿಟ್ಟನ್ನು ಲಡ್ಡಿಸ್ತಾ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಚಾಕ್ಲೇಟು ಬಿಸ್ಕೆಟ್ ಬಿಸಾಕ್ತಿರೋ ಯಾವ ರೀತಿ ಬಿಸಾಕ್ತಿದ್ರೆ ನೋಡಿ. ಊಟ ಎಲ್ಲ ಕೂಡ ರೆಡಿ ಆಗಿದೆ. ಜನಗಳಂತೂ ಊಟಕ್ಕೋಸ್ಕರ ಕಾಯ್ತಾ ಕುಂತ್ಕೊಂಡಿದ್ದಾರೆ. ಅವ್ರಿಗೆ ಊಟ ಮಾಡೋದಂತ ಅಷ್ಟೇ ಕಣ್ರಿ ಬಾಕಿ. ಇವರು ತದಾದ ನಂತರ ದಾಂಪತ್ಯ ಅವಾಗ ರೆಡಿ ಆಗಿರಲಿಲ್ಲ. ಸೊ ಬೇಗ ಬರಬೇಕಾಗಿತ್ತಲ್ವ, ಬಸಪ್ಪನವರು ಬಂದುಬಿಟ್ರು ಅನ್ನೋ ಆತರದಲ್ಲಿ ಬಂದುಬಿಟ್ಟಿರ್ತಾರೆ. ಸೊ ಇವಾಗ ಅವರು ಕೂಡ ಕ್ಯೂಟಾಗಿ ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ. ನೋಡಿ, ಇವರು ಕೂಡ ಇವಾಗ ಪ್ಯಾಂಟು ಶರ್ಟನ್ನು ಹಾಕ್ಕೊಂಡು ಬಂದಿದ್ದಾರೆ. ಸೊ ಇವರು ಎಲ್ಲ ರೆಡಿ ಆದಮೇಲೆ ಭಗವಂತನಿಗೆ ಒಂದು ಪಾದ ಪೂಜೆಯನ್ನು ಕೂಡ ಆ ದಂಪತಿಗಳು ಸಲ್ಲಿಸ್ತಾರೆ. ಇವರಿಗೆ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಅವರ ಕನಸಿನ ಮನೆ ಇಂದು ನನಸಾಗಿ ಕಟ್ಟಿದ್ದಾರೆ. ಸೊ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಭಗವಂತನು ಕೂಡ ಹಾರೈಸಿ ಬರಲಿ ಅಂತೇಳಿಬಿಟ್ಟು ನಾವು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬೇಡ್ಕೊಳ್ಳೋಣ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಗವಂತ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೆ ಕೋಟಿ ನಮಸ್ಕಾರಗಳನ್ನು ಕೂಡ ತಿಳಿಸೋಣ. ನೋಡಿ, ಒಂದು ಬಸಪ್ಪನ ಮೇಯಿಸುವಂಥ ಗುಡ್ಡಪ್ಪರಿಗೂ ಕೂಡ ಅವರು ಬಟ್ಟೆಯನ್ನು ತೆಗೆದಿದ್ದಾರೆ. ಯಾರೂ ತೆಗೆದಿಲ್ಲ ಕಣ್ರಿ. ಇಷ್ಟು ಒಂದು ನಾವು ನೋಡಿದ್ದೀವಲ್ಲ, ಅವ್ರಿಗೂ ಕೂಡ ಒಂದು ವಸ್ತ್ರವನ್ನು ಕೊಟ್ಟು, ಏಕೆಂದರೆ ಬಸಪ್ಪನ ನೋಡ್ಕೊಳ್ಳೋದೇ ಅವರಲ್ವ, ಅವ್ರಿಗೂ ಕೊಟ್ಟು ಅವ್ರ ಆಶೀರ್ವಾದನೂ ತೊಗೊತಾ ಇದ್ದಾರೆ. ನಮ್ಮ ಬಸಪ್ಪನವರು ಅವರ ಸ್ಪರ್ಶನೆ ಮಾಡೋಕ್ಕೆ ಹೋಗ್ತಾರೆ. ಅವರು ಸ್ವಲ್ಪ ಎದುರುಕೊಂಡು ಹಿಂದೆ ಹೋಗ್ತಾರೆ. ಅಲ್ಲಿನ ಮಕ್ಕಳುಗಳು, ಆ ದಂಪತಿಯ ಮಕ್ಕಳುಗಳು ಕೂಡ ಸಾಲಾಗಿ ಮಲ್ಕೊಂಡಿರ್ತಾರೆ. ಸೊ ಬಸಪ್ಪ ಅವರೆಲ್ಲರನ್ನು ಬಲಗಾಲು ಅಲ್ಲಿಂದ ದಾಟ್ಕೊಂಡು ಬಂದು ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊಳ್ಳೋಣ. ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ಟೇಕ್ ಕೇರ್, ಬೈ ಅಂತ ಹೇಳ್ತಾ ಸೊ ನಮ್ಮ ಬಸಪ್ಪನವರು ಗೃಹ ಪ್ರವೇಶ ಮನೆಯಿಂದ ಹೊರಡ್ತಾ ಇದ್ದಾರೆ. ಸೊ ಹೊರಟಿದ ತಕ್ಷಣವೇ ನನ್ನ ಟೆಂಪೋ ಅಂದ್ಕೊತಾರೆ ಅಂತ ಅಂದ್ಕೊಂಡ್ವಿ. ಇಲ್ಲ, ಅಲ್ಲಿ ನಮ್ಮ ಸಿಸ್ಟರು ಬಸಪ್ಪನವರಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸ್ತಾಯಿದ್ರು. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು. ಅವ್ರು ಎಷ್ಟು ಬೇಕು ಅಷ್ಟು ತಿಂದರು. ಆಮೇಲೆ ನೈಟು ನಾವು ಒಳಗಡೆ ಹೇಗಿದೆ ಅಂತ ನಾವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಆಮೇಲೆ ಚಂದು ಅವರಿಗೆ ನಾನು ಹೇಳಿದೆ, ಒಳಗಡೆ ಒಂದು ವಿಡಿಯೋ ಮಾಡ್ಕೊಂಡು ಬಂದುಬಿಡ್ರಿ, ಹೇಗಿದೆ ಅಂತ. ನಾವು ಒಳಗಡೆನೇ ಹೋಗಿಲ್ವಲ್ಲ, ಬಸಪ್ಪನ ಹತ್ರನೇ ಇದ್ಬಿಟ್ವಿ ಅಂತ ಹೇಳಿದ್ವಿ. ಸೊ ಅವ್ರು ನೈಟು ಪಾಪ ಒಂದು 10-10:30ನಲ್ಲಿ ಹೋಗಿದ್ರು. ಅದಾದ್ಮೇಲೆ ಅವ್ರು ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದರು. ಗಣೇಶನ ಕೂರಿಸಿದ್ದಾರೆ, ಶಿವ ಪಾರ್ವತಿನ ಕೂರಿಸಿದ್ದಾರೆ. ಸತ್ಯನಾರಾಯಣ ಪೂಜೆನೂ ಕೂಡ ಮಾಡಿದರೆ. TV ಶೋಕೇಸು, ಸೊ ಅಡುಗೆ ಮನೆ, ದೇವ್ರ ಮನೆ ಇಂಟೀರಿಯರಲ್ಲೆಲ್ಲ ತುಂಬ ಚೆನ್ನಾಗೈತೆ. ನೋಡಿ, ನಾವು ಫಸ್ಟ್ ಅವರು ತಂದ್ರಲ್ಲ ಆ ಫೋಟೋವನ್ನು ಕೂಡ ಮನೆಯಲ್ಲಿ ಇಟ್ಟಿದ್ದಾರೆ. ಪಾಪ ಸುಸ್ತಾಗಿ ಆಂಟಿ